ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪುತ್ತೂರು ಬಿಜೆಪಿ ಮುಖಂಡನ ಮಗನಿಂದ ಯುವತಿಗೆ ಮೋಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಸಂತ್ರಸ್ತೆ. ನ್ಯಾಯ ಸಿಗೋವರೆಗೂ ಕಾನೂನು ಹೋರಾಟಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ನೋಡಿ, ಈತ ಬಿಜೆಪಿ ಮುಖಂಡನ ಮಗ ಪ್ರೀತಿ ಪ್ರೇಮ ಸಲುಗೆ ಅಂತ ಹೇಳಿ ಆಮೇಲೆ ಆಕೆ ಜೊತೆಗೆ ಲೈಂಗಿಕವಾಗಿ ಬಳಸ್ಕೊಂಡು ಒಂದು ಮಗು ಕೂಡ ಕರುಣಿಸಿದ್ದಾನೆ ಸಣ್ಣ ವಯಸ್ಸಿಗೆ. ಆದರೆ ಆ ಮಗು ನಂದಲ್ಲ, ನಾನೇನು ಮಾಡೇ ಇಲ್ಲ ಅಂತ ಹೇಳ್ತಿದ್ದ. ಆಮೇಲೆ DNA ಟೆಸ್ಟ್ ಮಾಡಿದಾಗ ಗೊತ್ತಾಯಿತು ಅವಂದೇ ಮಗು ಅಂತ. ಈಗ ಮಗು ಆದ ಬಳಿಕ ಮದುವೆಗೆ ಒಪ್ತಾ ಇಲ್ಲ ಕೃಷ್ಣ ಜಯರಾವ್. DNA ಟೆಸ್ಟ್ನಲ್ಲೂ ಕೂಡ ಕೃಷ್ಣ ಜಯರಾವ್ ತಂದೆ ಅಂತಾನೆ ವರದಿ ಬಂದಿದೆ. ಆದರೂ ಕೂಡ ನಾನು ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾನಂತೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಬಿಜೆಪಿ ಮುಖಂಡನ ಮಗ ಇವನು. ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿಬಿಟ್ಟ. ಅವ್ರ ತಂದೆ ಬುದ್ಧಿ ಹೇಳ್ಬೇಕ್ರಿ, ಆ ಹುಡುಗಿ ಭಾಳ ಹಾಳಾಗಿದೆ ಅಲ್ವಾ, ಯಾರು ಕೊಡ್ತಾರಾಕೆ ಈಗ ಜೀವನನ, ಯಾರು ಮದುವೆ ಆಗ್ತಾರೆ, ಇವನೇ ಮಗು ಕರುಣಿಸಿದ್ದಲ್ವಾ. ಹಾಗಾಗಿ ವಿಶ್ವಕರ್ಮ ಸಮುದಾಯ ಆ ಸಂತ್ರಸ್ತೆಯ ಕುಟುಂಬದ ಜೊತೆಗೆ ನಿಂತಿದೆ. ಹೋರಾಟಗಾರರೆಲ್ಲ ಹೋದರಪ್ಪ ಗೊತ್ತಿಲ್ಲ. ಈ ವಿಚಾರದಲ್ಲಿ ಯಾಕೆ ಮುಂದೆ ಬರ್ತಾ ಇಲ್ಲ, ಯಾಕೆ ಆ ಯುವತಿಗೆ ನ್ಯಾಯ ಕೊಡಿಸ್ತಾ ಇಲ್ಲ? ಕೆಲವು ಸರಿ ಸಂಧಾನವನ್ನು ಮಾಡ್ತಾರಂತೆ, ಕೆಲವು ಸರಿ ಒಪ್ಕೊಳ್ತಾರಂತೆ, ಕೆಲವೊಂದು ಸರಿ ನಾನು ಮದುವೆ ಆಗೋಕ್ಕೆ ಒಲ್ಲೆ ಅಂತ ಹೇಳ್ತಾರಂತೆ. ಹಾಗಾಗಿನೇ ಕಾನೂನಾತ್ಮಕವಾಗಿ ಆತನಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಆ ಕುಟುಂಬ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈಗ ಕೃಷ್ಣ ಜಯರಾವ್ ಏನಿದ್ದಾನೆ, ಸಣ್ಣ ವಯಸ್ಸಿನಲ್ಲೇ ಪ್ರೀತಿ ಪ್ರೇಮ ಮತ್ತು ವ್ಯಾಮೋಹ ಅನ್ನೋದಕ್ಕೆ ಬಿದ್ದು ಆ ಯುವತಿಯ ಬಾಳನ್ನ ಹಾಳು ಮಾಡಿದ್ದಾನೆ. ಆತನೇ ತಂದೆ ಅಂತ ಗೊತ್ತಿದ್ರು ಕೂಡ ವಿತಂಡವಾದವನ್ನ ಆ ಕುಟುಂಬ ಮಾಡ್ತಾ ಇದೆ. ಈಗ ಕಾನೂನು ಹೋರಾಟಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಆತನಿಗೆ ಖಂಡಿತವಾಗ್ಲೂ ಕಠಿಣವಾದಂತಹ ಕ್ರಮ ಆಗುತ್ತಾ ಅಂತ ಹೇಳಿ ಹಾಗಾದ್ರೆ ನಿರೀಕ್ಷೆ ಮಾಡಬಹುದು ಆ ಕುಟುಂಬ? ಪ್ರಭು ನಿಜವಾಗ್ಲೂ ಒಂದು ಪ್ರಕರಣ ಖೇದಕರ ಅಂತ ಹೇಳ್ಬೋದು. ಯಾಕಂದ್ರೆ ಈ ಆರೋಪ ಬಂದ ಸಂದರ್ಭದಲ್ಲಿ ಆ ಕೃಷ್ಣ ಜಯರಾವ್ ಏನಿದ್ದಾನೆ ಆತನ ಕುಟುಂಬಸ್ಥರು ಇದೊಂದು ಸುಳ್ಳು ಆರೋಪ ಮತ್ತು ಇದಕ್ಕೆ ಈತ ಕಾರಣ ಅಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಸಮಜಾಯಿಷಿಗಳನ್ನ ನೀಡಿದ್ರು. ಆ ಬಳಿಕ ಸಂತ್ರಸ್ತೆಯ ಕುಟುಂಬದವರು ಕೂಡ ನಾವು DNA ಟೆಸ್ಟ್ ಮಾಡೋದಕ್ಕೂ ಕೂಡ ರೆಡಿ ಇದೀವಿ, ಆ DNA ಟೆಸ್ಟ್ ವರದಿಯ ಆಧಾರದಲ್ಲಿ ನಾವು ಹೋರಾಟವನ್ನ ಕೂಡ ಮುಂದುವರಿಸ್ತೀವಿ. ಇನ್ ಕೇಸ್ DNA ಟೆಸ್ಟ್ ನಲ್ಲಿ ಕೃಷ್ಣ ಜಯರಾವೇ ಮಗುವಿನ ತಂದೆ ಅನ್ನೋದು ಪ್ರೂವ್ ಆದ್ರೆ ಈ ಮನೆಯವರು ಆತನನ್ನ ನನ್ನ ಮಗಳಿಗೆ ಮದುವೆ ಮಾಡಿಕೊಡಬೇಕು ಅನ್ನುವಂತ ರೀತಿಯಲ್ಲಿ ಅನೇಕ ಹೋರಾಟಗಳನ್ನ ಮಾಡಿದ್ರು. ಇದೀಗ ಈ ಪ್ರಕರಣ ನಡೆದು 6 ತಿಂಗಳಾಗಿದೆ. 6 ತಿಂಗಳ ಆಗಿಯೂ ಕೂಡ ಇನ್ನೂ ಆ ಮಗುವಿಗೆ ನಾಮಕರಣ ಆಗಿಲ್ಲ. ನಾಮಕರಣ ಆಗದೆ ಇರೋದಕ್ಕೆ ಕಾರಣ ಏನು ಅಂದ್ರೆ ಇದೇ ಕೃಷ್ಣ ಜಯರಾವ್ ಆತ ಆ ಮಗುವಿನ ತಂದೆ ನಾನು ಅನ್ನೋದನ್ನ ಒಪ್ತಾ ಇಲ್ಲ ಮತ್ತು ಆ ಯುವತಿಗೆ ಬಾಳು ನೀಡೋದಕ್ಕೆ ಆತ ಮುಂದಾಗ್ತಾ ಇಲ್ಲ ಮತ್ತು ಆತನಿಗೆ ಬುದ್ಧಿ ಹೇಳಿ ಮನವೊಲಿಸಿ ಸರಿ ಯಾವುದು ತಪ್ಪು ಯಾವುದು, ನಿನ್ನಿಂದ ಇಂಥ ತಪ್ಪು ಆಗೋಗಿದೆ, ಮುಂದಕ್ಕಾದ್ರೂ ಸರಿ ಮಾಡ್ಕೋ ಅನ್ನುವಂತ ರೀತಿಯಲ್ಲಿ ಹೇಳ್ಬೇಕಾಗಿದ್ದಂತ ಪೋಷಕರು ಕೂಡ ಸದ್ಯ ಮೌನಕ್ಕೆ ಶರಣಾಗಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅಳಲನ್ನ, ಆಕ್ರೋಶವನ್ನ, ಬೇಸರವನ್ನ ವ್ಯಕ್ತಪಡಿಸಿರುವಂತ ಸಂತ್ರಸ್ತೆಯ ತಾಯಿ ಮತ್ತು ವಿಶ್ವಕರ್ಮ ಸಮಾಜದ ಹೋರಾಟಗಾರರು, ಪ್ರಮುಖವಾಗಿ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂತಹ ನಂಜುಂಡಿ ಅವರು ಕೂಡ ಇದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದುತ್ವದ ಕ್ಷೇತ್ರ ಅಂದ್ರೆ ಪುತ್ತೂರು ವಿಧಾನಸಭಾ ಕ್ಷೇತ್ರ ಹಿಂದುತ್ವದ ಕ್ಷೇತ್ರ. ಯಾವುದೇ ಕಾರಣಕ್ಕೂ ಹಿಂದುತ್ವ ಅಥವಾ ಮಾತೆಯರಿಗೆ, ನಾರಿ ಮಣಿಯರಿಗೆ ತೊಂದರೆ ಆದ್ರೆ ನಾವು ಬಿಡೋದಿಲ್ಲ ಅನ್ನುವಂತ ರೀತಿ ಅನೇಕ ಹೋರಾಟಗಳಿಗೆ ಸಾಕ್ಷಿ ಆಗುತ್ತೆ ಈ ಕ್ಷೇತ್ರ. ಆದ್ರೆ ಈ ರೀತಿಯ ಒಂದು ಅನ್ಯಾಯ ಆದ್ರೂ ಕೂಡ ಯಾರು ಮುಂದೆ ಬರ್ತಾ ಇಲ್ಲ, ಯಾರು ಆತನ ಮನವೊಲಿಸಿ ಯುವತಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಸದ್ಯ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಇದನ್ನ ಇನ್ನೊಂದು ಹಂತದ ಹೋರಾಟಕ್ಕೆ ಅಂದ್ರೆ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಮುಂದಾಗ್ತೀವಿ. ಒಂದಿಷ್ಟು ಸಮಯ ಸಂಧಾನ ಮಾಡ್ತಾರೆ, ಅದನ್ನ ಪಬ್ಲಿಕ್ ಅಲ್ಲಿ ನಮ್ಗೆ ಆ ಸಂಧಾನದ ಬಗ್ಗೆ ಹೇಳೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಆ ರೀತಿಯ ಒಂದಿಷ್ಟು ಸಂಧಾನದ ವಿಚಾರಗಳನ್ನೆಲ್ಲ ಮಂಡನೆ ಮಾಡ್ತಾರೆ, ಡಿಮ್ಯಾಂಡ್ ಗಳನ್ನ ಮಾಡ್ತಾರೆ. ಆ ಬಳಿಕ ಮತ್ತೆ ಅವರು ರಿವರ್ಸ್ ಗೇರ್ ಹೊಡಿತಾರೆ. ಇದೇ ತರ ನಮ್ಮನ್ನ ಪೀಡಿಸ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಎಳೆ ಮಗು ಇದೆ, ಅದಕ್ಕೆ ಭವಿಷ್ಯ ಇದೆ. ಯಾರೋ ಮಾಡಿದ ತಪ್ಪಿಗೆ ಆ ಮಗು ಈಗ ಸಂಕಷ್ಟವನ್ನ ಆ ಭವಿಷ್ಯದಲ್ಲಿ ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಇದಕ್ಕೆ ನ್ಯಾಯ ಸಿಗ್ಬೇಕು. ಮುಂದೆ ಯಾರನ್ನು ನಾವು ನಂಬೋದಿಲ್ಲ, ಕಾನೂನಾತ್ಮಕ ಹೋರಾಟದ ಮೂಲಕವೇ ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.